ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಆನ್ ಮಾಡಿದ್ದೀರಾ? ಓಕೆ, CO2 ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. CO2 ಫೈರ್ ಎಕ್ಸ್ಟಿಂಗ್ವಿಷರ್ ಏನಕ್ಕೆ ಯೂಸ್ ಮಾಡಬೇಕು, ಎಲ್ಲಿ ಇಟ್ಟಿದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕಂಪಲ್ಸರಿ ಎಲೆಕ್ಟ್ರಿಕಲ್ ಏರಿಯಾ, ಇಲ್ಲೆಲ್ಲ ನೀವು ಚೆಕ್ ಮಾಡ್ಬೋದು. ಈ ಕಡೆ ನೋಡಿ ಪ್ಯಾನಲ್ ರೂಮ್ ಇದೆ ಇದು. ಸೊ ಇಲ್ಲಿ ನಾವು ಕಂಪಲ್ಸರಿ CO2 ಟೈಪೇ ಇರಬೇಕಾಗುತ್ತೆ. CO2 ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ? ಆಸ್ ಯು ನೋ ದಟ್ ಎಲೆಕ್ಟ್ರಿಕಲ್ ಫೈರ್, ಇದನ್ನು ಮಾತ್ರ ನಾವು ಎಲೆಕ್ಟ್ರಿಕಲ್ ಫೈರ್ಗೆ ಯೂಸ್ ಮಾಡುವಂಥದ್ದು. ಸೊ ಇಲ್ಲಿ ಇನ್ನು ಯಾವ ರೀತಿ ಲಾಕ್ ಸಿಸ್ಟಮ್ ಇರುತ್ತೆ ಅಂದರೆ ನೋಡಿ, ಇದರ ಮೇಲ್ಗಡೆ ರಿಮೂವ್ ಮಾಡ್ಕೋಬೋದು. ಯೂಸ್ ಮಾಡುವಾಗ ರಿಮೂವ್ ಮಾಡಿ ಮತ್ತೆ ಆಕ್ಸೆಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಹೋಸ್ ಬಂದು 2 kg ಇದು ಸ್ವಲ್ಪ ನಿಮಗೆ ಯಾವ ಕಡೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ನಿಮಗೆ 4.5 kg ತೊಗೊಳ್ತೀವಿ ಅಂದಾಗ ನಿಮ್ಗೆ ಎಷ್ಟು ದೂರ ಬೇಕಾದರೂ ಅದನ್ನು ಆಕ್ಸೆಸಿಬಲಿ ಅದು ಈಸಿ ಆಗುತ್ತೆ. ಓಕೆನಾ? ಇದು ಮತ್ತು ಇನ್ನೊಂದು ಏನಂದರೆ CO2 ಹ್ಯಾಂಡಲ್ ಮಾಡುವಾಗ ಯಾವುದೇ ರೀತಿ ಭಯ ಬೇಡ. ಇದು ಕೋಲ್ಡ್ ಆಗಿರುತ್ತೆ, ಇದು ಪೌಡರ್ ಟೈಪ್ ಇಲ್ಲ, ಸಾಫ್ಟ್ ಟೈಪ್ ಬರುತ್ತೆ. ನಾನು ನಿಮಗೆ ಇದನ್ನು ಡೆಮಾನ್ಸ್ಟ್ರೇಷನಲ್ಲೂ ಹೇಳ್ಕೊಡ್ತೀನಿ. ಓಕೆನಾ? ಸೊ ದಿಸ್ ಇಸ್ ವಾಟ್. ಇದರಲ್ಲಿ ಏನೇನು ಮೇನ್ ಐಟಮ್ಸ್ ನೋಡ್ಕೋಬೇಕು ಅಂದರೆ ಲಾಕ್ ಆಗಿದೆಯಾ, ಕಾರ್ಡ್ ಇದೆಯಾ, ಸ್ಟಿಕ್ಕರ್ ಇದೆಯಾ, ವೇಟ್ ಪರ್ಫೆಕ್ಟ್ ಇದೆಯಾ, ಇದಿಷ್ಟು ನೋಡಿಕೊಂಡ್ರೆ ಸಾಕು. ಮತ್ತು ಎಲ್ಲಿ ಪ್ಲೇಸ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಾವು ನಿಮಗೆ ಎಲೆಕ್ಟ್ರಿಕಲ್ ರೂಮಲ್ಲಿ ಪ್ಲೇಸ್ ಮಾಡಿರೋದು. ಥ್ಯಾಂಕ್ ಯು.